ನಮ್ಮ ಜೊತೆಗೆ ಇವತ್ತಿನ ಚರ್ಚೆಯಲ್ಲಿ ಭಾಗಿಯಾಗೋದಕ್ಕೆ ನಿವೃತ್ತ ಪೊಲೀಸ್ ಅಧಿಕಾರಿ ಒಬ್ರು ಜಾಯ್ನ್ ಆಗ್ತಾ ಇದ್ದಾರೆ. ರವಿ ನಾರಾಯಣ್ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೀನಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ ಮೇಡಮ್. ನಮಸ್ಕಾರ. ಜೊತೆಗೆ ಪವಿತ್ರ ಗೌಡ ಅವರ ಮಾಜಿ ಪತಿ ಸಂಜಯ್ ಸಿಂಗ್ ಕೂಡ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂಜಯ್ ಸಿಂಗ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸಂಜಯ್ ಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ ಮೇಡಮ್. ನಮಸ್ಕಾರ. ನಿವೃತ್ತ ಪೊಲೀಸ್ ಅಧಿಕಾರಿಗಳು ರವಿನಾರಾಯಣ್ ಅವರ ಹತ್ರ ಮಾತನಾಡ್ತೀನಿ. ಅದಕ್ಕೂ ಮುಂಚೆ ಪವಿತ್ರ ಗೌಡ ಅವರ ಮಾಜಿ ಪತಿ ಸಂಜಯ್ ಸಿಂಗ್ ಅವ್ರ ಜೊತೆ ನಾನು ಮಾತನ್ನ ಮುಂದುವರಿಸ್ತೀನಿ. ಸಂಜಯ್ ಜಿ, ಸಾಕಷ್ಟು ವಿಚಾರಗಳನ್ನ ಇವತ್ತಿನ ದಿನ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡಬೇಕು. ಯಾಕೆಂದ್ರೆ ಈ ಹಿಂದೆ ನೀವು ದೂರವಾಣಿ ಸಂಪರ್ಕದಲ್ಲಿ ಪವರ್ ಟಿವಿ ಜೊತೆಗೆ ಮಾತನಾಡಿದಂಥ ಹಲವಾರು ವಿಚಾರಗಳನ್ನ ಕೇಳಿದ್ದೀನಿ. ನಾನು ಮೊದಲಿಗೆ ನಿಮ್ಮ ಹತ್ರ ಕೇಳೋದು, ಈ ಪ್ರಕರಣದ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಮೇಡಮ್, ಕಾನೂನು ಯಾವ ಪ್ರಕಾರ ಹೋಗ್ತಾ ಇದೆಯೋ ಆ ಪ್ರಕಾರ ಹೋಗ್ಲಿ. ತಪ್ಪೇನಿದೆಯೋ ನಿಜ ಏನಿದೆಯೋ ಅದೆಲ್ಲ ಗೊತ್ತಾಗುತ್ತೆ. ಓಕೆ, ತಪ್ಪಿದ್ರೆ ಪವಿತ್ರವಾಗಿ ಶಿಕ್ಷೆ ಕೊಡಿ, ಅದಕ್ಕೆ ನಾನು ಯಾವಾಗಲೂ ಸ್ಟಾಪ್ ಮಾಡಲ್ಲ. ಬಟ್ ತಪ್ಪಿಲ್ಲ ಅಂದ್ರೆ ಪ್ಲೀಸ್ ಒಂದ್ಸತಿ ಯೋಚನೆ ಮಾಡಿ. ನಿಮ್ಗೇನ್ ಅನ್ಸುತ್ತೆ? ತಪ್ಪಿದೆ ಅನ್ಸುತ್ತಾ, ತಪ್ಪಿಲ್ಲ ಅಂತ ಅನ್ಸುತ್ತಾ ಎಲ್ಲ ದೃಶ್ಯಗಳನ್ನ ನೋಡ್ತಾ ಇದ್ದಾಗ? ಬಿಕಾಸ್ ಈಗ ರೇಣುಕಾ ಸ್ವಾಮಿ ಕೊಲೆ ಆಗಿರೋದಂತೂ ಸತ್ಯ, ಅದು ಮಾತ್ರ ಸತ್ಯ. ಸೊ ಇದರಲ್ಲಿ ಪವಿತ್ರ ಗೌಡ ಅವ್ರಿಗೆ ಮೆಸೇಜ್ ಬಂದಿದೆ ಅನ್ನೋದು ಸತ್ಯ. ಮೆಸೇಜ್ ಬಂದಿರೋದ್ರಿಂದನೇ ಇದೆಲ್ಲ ಸೀನ್ ಆಯ್ತು ಅನ್ನೋದು ಕೂಡ ಸತ್ಯ. ಹೌದು. ಸೊ ಹಾಗಿದ್ದಾಗ ಪವಿತ್ರ ಗೌಡ ಅವರ ಇನ್ವಾಲ್ವ್ಮೆಂಟ್ ಇದೆ ಅನ್ಸುತ್ತಾ ನಿಮ್ಗೆ, ಇಲ್ಲ ಅನ್ಸುತ್ತಾ? ಮೇಡಮ್, ಪವಿತ್ರ ಗೌಡ ಇನ್ವಾಲ್ವ್ಮೆಂಟ್ ಇರ್ಲಿಲ್ಲ ಅಂದಿದ್ರೆ ಇಷ್ಟೊಂದೆಲ್ಲ ನಡೀತಾ ಇರ್ಲಿಲ್ಲ. ಕರೆಕ್ಟ್. ಬಟ್ ಏನಂದ್ರೆ ಇನ್ವಾಲ್ವ್ಮೆಂಟ್ ಬೇರೆ ತರ ತೋರಿಸ್ತಾ ಇದ್ರೆ ಅದೊಂದು ಪ್ರಾಬ್ಲಮ್ ಆಗ್ತಾ ಇದೆ. ಅದೊಂದೇ ಮಾತ್ರ ನಾನು ಹೇಳ್ತಾ ಇರೋದು. ನೋ, ಇನ್ವಾಲ್ವ್ಮೆಂಟ್ ನಾವ್ ಯಾವ ತರನು ತೋರಿಸ್ತಾ ಇಲ್ಲ, ಬಟ್ ವಾಸ್ತವ ಹಾಗಿದೆ ಅಂತ ಹೇಳ್ತಾ ಇದೀವಿ. ವೆಲ್, ಇರ್ಲಿ, ತೊಂದರೆ ಇಲ್ಲ. ಪವಿತ್ರ ಯಾವ ತರ ಸ್ವಭಾವದವರು, ಏನು ಎತ್ತ? ದರ್ಶನ್ ಬಗ್ಗೆ ನಿಮ್ಗೇನು ಗೊತ್ತಿದೆ? ನೀವು ಯಾವಾಗಾದ್ರೂ ಮಾತನಾಡಿದ್ರ ಡಿವೋರ್ಸ್ ಆದ್ಮೇಲೆ? ಹೇಗೆ? ಮೇಡಮ್, ಫಸ್ಟ್ ಪಾಯಿಂಟ್, ನಾನು ದರ್ಶನ್ ಅವ್ರ ಹತ್ರ ಯಾವಾಗ್ಲೂ ಮಾತಾಡಿಲ್ಲ. ಓಕೆ. ಯಾಕಂದ್ರೆ ಅವ್ರಿಗೂ ನನಗೂ ಪರಿಚಯನೇ ಇರಲಿಲ್ಲ. ದೋ ಐ ವಾಸ್ ಹಿಸ್ ಬಿಗ್ ಫ್ಯಾನ್, ಬಟ್ ನಾನು ಯಾವಾಗ್ಲೂ ಅವ್ರ ಹತ್ರ ಮಾತಾಡಿಲ್ಲ. ಬಟ್ ನೀವು ಪವಿತ್ರ ಅವ್ರ ಬಗ್ಗೆ ಏನ್ ಕೇಳ್ಬೇಕಂದ್ರೆ ನೀವು ಕೇಳ್ಬೋದು, ನಾನು ಎಲ್ಲ ಹೇಳ್ತೀನಿ. ಓಕೆ. ಹಾ ಸರ್, ಪವಿತ್ರ ಸ್ವಭಾವ ಹೇಗೆ, ಏನು ಎತ್ತ? ಹಾ ಹೌದು, ನಾನು ಮುಂಚೆನೆ ಹೇಳಿದ್ದೀನಿ ಮೇಡಮ್. ಪವಿತ್ರ ನೋಡಿ, ಶಿ ಇಸ್ ವೆರಿ ಸಾಫ್ಟ್, ವೆರಿ ಲಾಯಲ್, ಅಂಡ್ ಅಂದ್ರೆ ಶಿ ಇಸ್ ವೆರಿ ಕೆರಿಯರ್ ಓರಿಯೆಂಟೆಡ್ ಮ್ಯಾಮ್. ದಟ್ಸ್ ವಾಟ್ ಐ ಸೆಡ್ ಅರ್ಲಿಯರ್ ಆಲ್ಸೋ. ಮುಂಚೆನೂ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ, ಮುಂಚೆನೂ ಹೇಳ್ತೀನಿ. ಅವಳಿಗೆ ಏನಂದ್ರೆ ನನಗೆ ಕೆರಿಯರ್ ಅಲ್ಲಿ ಮುಂದೆ ಹೋಗ್ಬೇಕು. ಅವಳದು ಒಂದೇ ಕನ್ಸು, ದಟ್ ಏನೋ ಐ ಡೋಂಟ್ ವಾಂಟ್ ಟು ಬಿ ಲೈಕ್ ಎ ನಾರ್ಮಲ್ ಗರ್ಲ್ ಆರ್ ಎ ನಾರ್ಮಲ್ ಲೇಡಿ. ಐ ವಾಂಟ್ ಟು ಅಚೀವ್ ಸಮಥಿಂಗ್ ಇನ್ ಲೈಫ್. ಅವ್ರು ಅದೇ ಮಾಡಿಬಿಟ್ಟು ಅದೇ ಯೋಚನೆ ಮಾಡಿ ಲೈಫಲ್ಲಿ ಮುಂದೆ ಹೋಗಿದ್ದಾಳೆ, ಅಷ್ಟೇನೆ. ಓಕೆ ಸರ್, ಇನ್ನು ಈ ಪ್ರಕರಣದ ವಿಚಾರಕ್ಕೆ ಬಂದಾಗ, ಅಂದ್ರೆ ಡಿವೋರ್ಸ್ ಆದ ನಂತರ ಪವಿತ್ರ ಗೌಡ ನಿಮ್ ಜೊತೆ ಎಷ್ಟು ಸಲ ಮಾತಾಡಿದ್ರ ಅಥವಾ ಭೇಟಿ ಮಾಡಿದ್ರ, ಹೇಗೆ? ಇಲ್ಲ 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 ಮೇಡಮ್, ನಾನು ಪವಿತ್ರ ಅವರು ಲಾಸ್ಟ್ ಅಲ್ಲಿ ಮೀಟ್ ಆಗಿರೋದು ಕೋರ್ಟಲ್ಲೇ. ಓಕೆ. ಅದು ಲಾಸ್ಟ್ ದಿವಸ ಅದು ನಾವು ಸೈನ್ ಮಾಡ್ತೀವಲ್ವಾ, ಆವತ್ತೇ ಲಾಸ್ಟ್ ಅದು ನೋಡಿದ್ದು ಮಾತಾಡಿದ್ದು ಅಷ್ಟೇ. ಅದಾದ್ಮೇಲಿಂದ ನಾನು ಪವಿತ್ರ ಅವರು ಯಾವಾಗ್ಲೂ ಮಾತಾಡಿಲ್ಲ. ಯಾವಾಗ್ಲೂ ವಿ ನೆವರ್ ಮೆಟ್ ಈಚ್ ಅದರ್, ವಿ ನೆವರ್ ಸ್ಪೋಕ್ ಈಚ್ ಅದರ್. ಇನ್ಫ್ಯಾಕ್ಟ್ ವಿ ಡೋಂಟ್ ಇವನ್ ಟಾಕ್ ಇನ್ ದ ಸೋಷಿಯಲ್ ಮೀಡಿಯಾ, ವಿ ಡೋಂಟ್ ಇವನ್ ಹ್ಯಾವ್ ಈಚ್ ಅದರ್ಸ್ ನಂಬರ್. ಅದೆಲ್ಲ ಬೇಕಾಗಿಲ್ಲ ಅಲ್ವಾ? ಸರ್, ಇನ್ನು ಈ ಪ್ರಕರಣ ಹೊರಗಡೆ ಬಂದ ಮೇಲೆ ಈ ಪ್ರಕರಣದ ಬಗ್ಗೆ ನಿಮ್ಗೆ ಹೇಗೆ ಗೊತ್ತಾಯ್ತು? ಯಾಕೆಂದ್ರೆ ಈ ಪ್ರಕರಣ ಬರ್ತಿದ್ದಂಗೆ ನೀವು ಕಾಣಿಸ್ಕೊಳ್ತೀರಿ. ಇಲ್ಲಿವರೆಗೂ ಕೂಡ ಯಾರು ನಿಮ್ಮನ್ನ, ನಾವು ಕೂಡ ನಮ್ಮನ್ನು ಸೇರಿದಂತೆ ನಿಮ್ಮನ್ನ ನಾವು ಯಾರು ನೋಡಿರ್ಲಿಲ್ಲ, ನಿಮ್ ಜೊತೆ ಮಾತಾಡಿರ್ಲಿಲ್ಲ. ಹೌದು ಹೌದು ಹೌದು, ನಿಜ, ನೀವು ಹೇಳ್ತಾ ಇರೋದು ಕರೆಕ್ಟ್. ಯಾಕಂದ್ರೆ ಮೇಡಮ್, ಇದಕ್ಕೆ ಮುಂಚೆವರೆಗೂ ನನಗೆ ಮೀಡಿಯಾ ಮುಂದೆ ಬರೋಕ್ಕೂ ಇಷ್ಟ ಇರಲಿಲ್ಲ. ಅಷ್ಟೊಂದು ಅಂದ್ರೆ ದೇ ವಾಸ್ ನೋ ರೀಸನ್ ಟು ಕಮ್ ಇನ್ ಫ್ರಂಟ್ ಆಫ್ ಮೀಡಿಯಾ. ಯಾಕಂದ್ರೆ ನನ್ಗೆ ಗೊತ್ತಲ್ವಾ, ಶಿ ನೋಸ್ ಹೌ ಟು ಹ್ಯಾಂಡಲ್ ಹರ್ ಲೈಫ್. ಪವಿತ್ರ ಶಿ ಯೂಸ್ ಟು ಹ್ಯಾಂಡಲ್ ಇಟ್ ವೆರಿ ನಾರ್ಮಲಿ, ವೆರಿ ಕೇರ್ಫುಲಿ. ಬಟ್ ಈ ಸತಿ ಏನಾಗಿದ್ದೋ ಅದು ಗೊತ್ತಿಲ್ಲ. ಅದು ದೇವರಿಂದ ತಪ್ಪಾಗಿದ್ದೋ ಇಲ್ಲಾಂದ್ರೆ ಅವರಿಂದ ತಪ್ಪಾಗಿದ್ದೋ, ಐ ಡೋಂಟ್ ನೋ ವಾಟ್ ಎಕ್ಸಾಕ್ಟ್ಲಿ. ಬಟ್ ಈ ಸತಿ ನಾನು ಬರಲೇಬೇಕಾಗಿತ್ತು. ವಾಟ್ ಮೇಡ್ ಯು ಟು ಕಮ್ ಇನ್ ಫ್ರಂಟ್ ಆಫ್ ದ ಮೀಡಿಯಾ? ಮೇಡಮ್, ಬಿಕಾಸ್ ಐ ಸ್ಟ್ಯಾಂಡ್ ಫಾರ್ ದ ಟ್ರೂತ್. ಓಕೆ. I know Pavitra is not like that. She is not that kind of a lady that she can kill someone.
ಯಾವ ಇಯರ್ ಅಲ್ಲಿ ಮದುವೆ ಆಗಿದ್ದು ಸರ್? ಹೌ ವಾಸ್ ದ ಲೈಫ್ ಅರ್ಲಿಯರ್ ಡ್ಯೂರಿಂಗ್ ಯೋರ್ ಮ್ಯಾರೇಜ್? ಯಾವ ತರ ಇತ್ತು ನಿಮ್ಮ ಜೀವನ, ಹೇಗೆ ನಡೀತಾ ಇತ್ತು ಅಂಡ್ ಹೇಗೆ ಒಬ್ರಿಗೊಬ್ರಿಗೆ ಪರಿಚಯ ಆಗಿದ್ದು ಹೇಗೆ? ನಾನು ಪವಿತ್ರ ಪರಿಚಯ ಆಗಿರೋದಾ? ಎಸ್ ಎಸ್. ಮೇಡಮ್ ಅಂದರೆ ಲೈಕ್ ನಾನು ಆ್ಯಕ್ಚುಲಿ ಐ ಆಮ್ ಯು ಪಿ ಗಾಯ್. My ancestors, my father, mother, they all are from Uttar Pradesh. In fact, I am also from Uttar Pradesh. But I was brought up in Visakhapatnam, Andhra Pradesh. ನನ್ನ ಎಜುಕೇಷನ್ ಎಲ್ಲ ಅಲ್ಲೇ ಮುಗಿದಿತ್ತು. ಅದಾದಮೇಲೆ ಐ ಕ್ರ್ಯಾಕ್ ದ ಇಂಟರ್ವ್ಯೂ ಆ್ಯಂಡ್ ನನಗೆ 6 months ಟ್ರೈನಿಂಗ್ ಅಂತ ಚೆನ್ನೈ ಕಳಿಸಿದ್ರು. ಅಲ್ಲಿ ಟ್ರೈನಿಂಗ್ ಮುಗಿಸ್ಕೊಂಡು ನನಗೆ ಜಾಬ್ ಪೋಸ್ಟಿಂಗ್ IBM ಬಂದಿತ್ತು, ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಷೀನ್ಸ್, ವಿಚ್ ಇಸ್ ಇನ್ ಬ್ಯಾಂಗ್ಳೂರ್ ಆ್ಯಂಡ್ ಇಟ್ಸ್ ಇನ್ ಎಲೆಕ್ಟ್ರಾನಿಕ್ ಸಿಟಿ. ಅದಾದಮೇಲೆ ನಾನು ಅಲ್ಲಿ ಬಂದೆ, ಸುಮಾರು ತಿಂಗಳು ಅಲ್ಲಿದ್ದೆ. ಬಟ್ ನಾನು ಪವಿತ್ರ ಒಂದೇ ಲೊಕ್ಯಾಲಿಟಿ, ಒಂದೇ ಸೊಸೈಟಿಯಲ್ಲಿ ಇರೋ ಪ್ರಕಾರ ಒಂದು ವಿ ಸಾ ಈಚ್ ಅದರ್, ವಿ ಲೈಕ್ಡ್ ಈಚ್ ಅದರ್, ಆ್ಯಂಡ್ ಆಫ್ಟರ್ ದಟ್ ವಿ ಎಕ್ಸ್ಚೇಂಜ್ ಅವರ್ ನಂಬರ್ಸ್ ಆ್ಯಂಡ್ ದೆನ್ ದಟ್ಸ್ ಹೌ ವಿ ಫಾಲ್ ಇನ್ ಲವ್ ಆ್ಯಂಡ್ ದೆನ್ ವಿ ಸ್ಪೋಕ್ ಟು ಅವರ್ ಪೇರೆಂಟ್ಸ್ ಆ್ಯಂಡ್ ವಿ ಗಾಟ್ ಮ್ಯಾರಿಡ್. ಓಕೆ. ಇನ್ ವಿಚ್ ಇಯರ್, ಯಾವ ವರ್ಷದಲ್ಲಿ ಇದೆಲ್ಲ ಆಗಿದ್ದು? ಯಾವ ವರ್ಷದಲ್ಲಿ? Ma'am, our love affair was not for years together. It was hardly for a few months. Okay. Okay. And I think it was in the year of 2007. Yeah, 2007 July we got married. Okay. And then in the month of November 2009, the year 2009, November 7th, my daughter was born. Okay. Yeah. So ಆಮೇಲೆ ಡಿವೋರ್ಸ್? Things were good between us. Everything was going very normal as husband and wife and as lovers and as friends. Everything was normal. But after that, she wanted to get into film industry, and that's when the things were like, like black and white. Like we never used to find time for each other. ನಮಗೂ ಅವ್ರಿಗೂ ಟೈಮ್ ಸಿಗ್ತಾ ಇರಲಿಲ್ಲ. ಶಿ ವಾಸ್ ಬಿಸಿ ವಿತ್ ಹರ್ ಸ್ಕೆಡ್ಯೂಲ್ ಆ್ಯಂಡ್ ಐ ವಾಸ್ ಬಿಸಿ ವಿತ್ ಮೈ ಸ್ಕೆಡ್ಯೂಲ್ ಬೀಯಿಂಗ್ ಇನ್ ಟು IT industry, and she was into film industry, and sometimes the shooting used to be early in the morning, sometimes the shooting used to be late in the night, sometimes the shooting used to be in the mid of the afternoon. So ಅದರಿಂದ ನನಗೂ ಅವ್ರಿಗೂ ಟೈಮ್ ಸಿಗ್ತಾ ಇರಲಿಲ್ಲ. That was the main concern, and the main concern was also like my daughter, because in fact I can't leave my job and stay at home and take care of my daughter. And in fact, she can't do that. So that's where the complications happened, and we both decided to get divorced. ಸರ್, ಇದರ ಜೊತೆಗೆ ಪವಿತ್ರ ಅವ್ರಿಗೆ ದರ್ಶನ್ ಜೊತೆಗೆ, ಅಂದ್ರೆ ನಿಮ್ಮ ಜೊತೆ ಇರುವಾಗಲೇ ಅವ್ರಿಗೆ ದರ್ಶನ್ ಪರಿಚಯ ಆಗಿತ್ತಾ, ಅಥವಾ ನೀವು ಡಿವೋರ್ಸ್ ಆದ ನಂತರ ಅವ್ರಿಗೆ ದರ್ಶನ್ ಪರಿಚಯ ಆಗಿತ್ತಾ, ಹೇಗೆ? ನಾನು ಪವಿ ಒಟ್ಟಿಗೆ ಇರೋ ಟೈಮಲ್ಲಿ ನಾನು ಯಾವಾಗಲೂ ಅವ್ರ ಬಾಯಿನಿಂದ ಎಂಥ ಮಾತು ಕೇಳಿಲ್ಲ. ನಾನು ಪವಿ ಒಟ್ಟಿಗೆ ಇರೋ ಟೈಮಲ್ಲಿ ಲಾಸ್ಟ್ ಮೂವಿ ಅವಳು ಸೈನ್ ಮಾಡಿದ್ದು ಅನ್ಸಿದ್ರೆ ಐ ಥಿಂಕ್ ಇಟ್ ವಾಸ್ ಸಾಗುವ ದಾರಿಯಲ್ಲಿ ಅನ್ಸುತ್ತೆ. ಓಕೆ. ಅದಾದ್ಮೇಲಿಂದ ಲೈಕ್ ನನಗೂ ಪವಿಗೆ ಡಿವೋರ್ಸ್ ಆಗಕ್ಕೆ ಮುಂಚೆನೂ ನಮಗೂ ಪವಿಗೆ ಡಿವೋರ್ಸ್ ಆಗುವಾಗ ಇಟ್ ವಾಸ್ 2013. ಓಕೆ. ಬಟ್ ಅದಕ್ಕೆ ಮುಂಚೆನೂ 1 year ಮುಂಚೆನೇ ನಾವಿಬ್ರು ಸಪ್ರೇಟ್ ಆಗ್ಬಿಟ್ಟಿದ್ವಿ. ಓಕೆ, ಅಂದ್ರೆ 2012 ಅಲ್ಲೇ ನೀವು ಸೆಪರೇಟ್ ಆಗ್ಬಿಟ್ಟಿದ್ರಿ? ಸಪ್ರೇಟ್ ಆಗಿದ್ವಿ. ಅವ್ರ ಪಾಠಕ್ಕೆ ಅವ್ರಿರೋದು, ನನ್ನ ಪಾಠಕ್ಕೆ ನಾನಿದ್ದೆ. ಅದಾದ್ಮೇಲೆ 1 year ಅದೆಲ್ಲ ಕೇಸ್ ಗೀಸ್ ಎಲ್ಲ ನಡೆದಿತ್ತು, ಇದು ಅದು ಎಲ್ಲ ಕಾಂಪ್ಲಿಕೇಶನ್ಸ್, ಲಿಟಿಗೇಷನ್ಸ್, ಆ್ಯಂಡ್ ವಿ ಗಾಟ್ ಸಪ್ರೇಟೆಡ್. ಬಟ್ ಈ ಮಧ್ಯದಲ್ಲಿ ನಾನು ಯಾವಾಗಲೂ ದರ್ಶನ್ ಬಗ್ಗೆ ಯಾವಾಗಲೂ ಅವ್ರ ಬಾಯಿನಿಂದ ಕೇಳಿಲ್ಲ. ಓಕೆ ಸರ್, ಈಗ ನಿಮ್ಮ ಮಗಳ ಜೊತೆಗಿನ ನಿಮ್ಮ ಸಂಬಂಧ, ಬಾಂಧವ್ಯ ಹೇಗಿದೆ? ಮಗಳನ್ನ ಯಾವಾಗಾದ್ರೂ ನೋಡಿದ್ದೀರಾ, ಮಾತಾಡಿದ್ದೀರಾ ನೀವಿಬ್ರು ಸೆಪ್ರೇಟ್ ಆದಮೇಲೆ? ಹೌದು, ನಾನು ಪವಿ ಸಪ್ರೇಟ್ ಆದಮೇಲೆ ನಾನು ನನ್ನ ಮಗಳ ಹತ್ರ ಒಂದು ಸತಿನೋ 2 ಸತಿ ಮೀಟ್ ಆಗಿರ್ಬೋದು ಅನ್ಸುತ್ತೆ. ಓಕೆ. ಆಮೇಲೆ 2-3 ಸತಿ ಮಾತಾಡಿದ್ದೀನಿ ಫೋನಲ್ಲಿ ಇನ್ ದಿಸ್ ಎಂಟೈರ್ ಪಾಸ್ಟ್ 11 years. ಅಂದ್ರೆ 11 ವರ್ಷಗಳಿಂದ ನೀವು ಮಗಳ ಜೊತೆ ಕೂಡ ಮಾತಾಡಿಲ್ಲ? ಮೇಡಮ್, ನಾನು ಟ್ರೈ ಮಾಡಿದ್ದೆ. ಯಾಕಂದ್ರೆ ನನ್ನ ಮಗಳು ಒಂದ್ಸತಿ ನಮ್ಮ ಅತ್ತೆ ಮಾವರ ಜೊತೆ ಇರೋದು, ಒಂದ್ಸತಿ ಅವ್ರ ಅಮ್ಮನ ಜೊತೆ ಇರೋದು. ನಾನು ನನ್ನ ಮಾವರಿಗೆ ಫೋನ್ ಮಾಡುವಾಗ ನನ್ನ ಮಗಳಿದ್ರೆ ಅವ್ರು ಫೋನ್ ಕೊಡ್ತಾ ಇದ್ರು. ಯಾಕಂದ್ರೆ ನನಗೆ ಪವಿ ನಂಬರ್ ಗೊತ್ತಿಲ್ಲ, ನನ್ನ ಮಗಳ ನಂಬರ್ ಗೊತ್ತಿಲ್ಲ, ದರ್ಶನ್ ಅವ್ರ ನಂಬರ್ ಗೊತ್ತಿಲ್ಲ, ಯಾರು ಫೋನ್ ಮಾಡಬೇಕಾಗಿತ್ತು. ಸೊ ನನಗೆ ಬಸ್ ಒಂದೇ ನಂಬರ್ ಗೊತ್ತು, ನಮ್ಮ ಮಾವರ ನಂಬರ್ ಗೊತ್ತು. ಸೊ ಅವ್ರಿಗೆ ಮಾಡುವಾಗ ನನ್ನ ಮಗಳಿದ್ರೆ ಕೊಡ್ತಾ ಇದ್ರು, ನನ್ನ ಮಗಳಿಲ್ಲ ಅಂದ್ರೆ ಅವ್ರು ಹೇಳ್ತಾ ಇದ್ರು, ಮಗ ಖುಷಿ ಇಲ್ಲ, ಕುಸುಮ್ ಇಲ್ಲ, ಅವ್ರು ಬಂದ ಮೇಲೆ ನಾನು ಫೋನ್ ಮಾಡಿಸ್ತೀನಿ ಅಂತ. ಓಕೆ ಸರ್, ನೀವು
ನೀವು ಹೇಳ್ತಾ ಇದ್ರಿ ದರ್ಶನ್ ಅವರ ಫ್ಯಾನ್ ಅಂತ ಕೂಡ ಹೇಳ್ತಾ ಇದ್ರಿ ನೀವು. ಸೊ ದರ್ಶನ್ ಅವ್ರ ಮೂವೀಸ್ ಎಲ್ಲ ನೋಡಿದ್ರಾ? ಯಾವ್ಯಾವ ಮೂವಿ ನೋಡಿದ್ರಿ? ಮುಂಚೆ ನೋಡಿದ್ದೀನಿ ಮೇಡಮ್. ಯಾಕಂದ್ರೆ ನೋಡಿ, ನಾನು ಕರ್ನಾಟಕ ಬಿಟ್ಟಾದ್ಮೇಲಿನಿಂದ ನಾನು ಕನ್ನಡ ಇಂಡಸ್ಟ್ರಿ ನಾನು ಅಷ್ಟೊಂದು ಜಾಸ್ತಿ ಫಾಲೋ ಮಾಡಿಲ್ಲ. ಬಟ್ ನಾನು ಮುಂಚೆ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಮೂವೀಸ್ ತುಂಬಾ ನೋಡ್ತಾ ಇದ್ದೆ. ನಾನು ಕನ್ನಡ ಕಲ್ತಿರೋದು ಇವ್ರನಿಂದಾನೆ, ಡಾಕ್ಟರ್ ರಾಜ್ಕುಮಾರ್ ಅವ್ರ ಮೂವೀಸ್ ನೋಡ್ಬಿಟ್ಟು ಆಮೇಲೆ ದರ್ಶನ್ ಅವ್ರ ಮೂವೀಸ್ ನೋಡಿದೆ. ಆಮೇಲೆ ಸ್ವಲ್ಪ ಸುದೀಪ್ ಅವ್ರನ್ನ ಸ್ವಲ್ಪ ಫಾಲೋ ಮಾಡ್ತಾ ಇದ್ದೆ, ಯಾಕಂದ್ರೆ ಅವ್ರದ್ದು ಬಾಡಿ ಸ್ಟೈಲ್, ಅವ್ರದ್ದು ಡ್ರೆಸ್ಸಿಂಗ್ ಅಪ್ ಸೆನ್ಸ್ ನಂಗೆ ತುಂಬಾ ಇಷ್ಟ. ಓಕೆ, ಗುಡ್ ಟು ನೋ ದ್ಯಾಟ್ ನೀವು ರಾಜ್ಕುಮಾರ್ ಅವರ ಸಿನಿಮಾಗಳಿಂದ ಕನ್ನಡವನ್ನ ಕಲ್ತ್ರಿ ಅಂತ. ಅಂಡ್ ಬಹಳ ಚೆನ್ನಾಗಿ ಕನ್ನಡ ಕೂಡ ಮಾತಾಡ್ತೀರಾ ನೀವು. ಅಂಡ್ ಅಗೇನ್ ಕಮಿಂಗ್ ಬ್ಯಾಕ್ ಟು ಪವಿತ್ರ ಮ್ಯಾಟರ್, ಅಂದ್ರೆ ನೀವು ಯಾವತ್ತೂ ಕೂಡ ಅಂದ್ರೆ ಈ ಪ್ರಕರಣ ಅಥವಾ ಬೇರೆ ಬೇರೆ ಟೈಮಲ್ಲಿ ಯಾವಾಗಾದ್ರೂ ಸಂದರ್ಭದಲ್ಲಿ ಪವಿತ್ರ ಜೊತೆ ಮಾತನಾಡುವಂತ ಪ್ರಯತ್ನ ಮಾಡಿದ್ರ, ಅಥವಾ ನೀವು ಬ್ಯಾಂಗ್ಳೂರಿಗೆ ಬಂದಾಗ ಮೀಟ್ ಮಾಡುವಂತ ಪ್ರಯತ್ನ ಏನಾರು ಮಾಡಿದ್ರಾ? ಇಲ್ಲ ಮೇಡಮ್, ಇಲ್ಲ, ನಿಜವಾಗ್ಲೂ ನಾನು ಬಂದಿದ್ದೆ. ನಾನು ನಮ್ಮ ಮಗಳನ್ನ ನೋಡಿದೆ, ನಮ್ಮ ಅತ್ತೆ ಮಾವರ ಹತ್ರನೂ ಒಂದ್ಸತಿ ಮಾತಾಡಿದ್ದೆ, ಬಟ್ ಪವಿತ್ರ ಹತ್ರ ಯಾವಾಗಲೂ ಮಾತಾಡಿಲ್ಲ. ಓಕೆ, ನಿಮಗೆ ಯಾವಾಗ ಗೊತ್ತಾಗಿದ್ದು ಪವಿತ್ರ ದರ್ಶನ್ ಅವರ ಜೊತೆಗೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅಂತನೋ ಅಥವಾ ಫ್ರೆಂಡ್ಶಿಪ್ ಅಲ್ಲಿ ಇದ್ದಾರೆ ಅಂತನೋ ಯಾವಾಗ ಗೊತ್ತಾಯ್ತು ನಿಮಗೆ? ನನಗೆ ಐ ಥಿಂಕ್ ಡಿವೋರ್ಸ್ ಆದಮೇಲೆ ಐ ಥಿಂಕ್ ಇಟ್ ವಾಸ್ ಲೈಕ್ ಫ್ಯೂ ಮಂತ್ಸ್ ಆಗಿದೆ ಅನ್ಸುತ್ತೆ ಮ್ಯಾಮ್. ಒಂದು 4-5 ತಿಂಗಳು, 3 ತಿಂಗಳು ಐ ಡೋಂಟ್ ನೋ, ಐ ಆಮ್ ನಾಟ್ ವೆರಿ ಮಚ್ ಕ್ಲಿಯರ್ ಅಬೌಟ್ ದ ಡೇಟ್ಸ್. ಓಕೆ, ಬಟ್ ಡಿವೋರ್ಸ್ ಆದ ತಕ್ಷಣ ಐ ಥಿಂಕ್ ಇಟ್ ವಾಸ್ ಲೈಕ್ 2-3 ಮಂತ್ಸ್ ಆದ್ಮೇಲೆ ಗೊತ್ತಾಗಿದೆ ಅನ್ಸುತ್ತೆ. ಓಕೆ, ಆಗ ನೀವೇನಾದ್ರೂ ಮಾತಾಡಿದ್ರ ಪವಿತ್ರ ಅವ್ರ ಜೊತೆಗೆ? ಇಲ್ಲ ಮೇಡಮ್, ಎಲ್ಲಿ ಚಾನ್ಸೇ ಇಲ್ಲ. ಓಕೆ, ಸರ್ ಯು ಆರ್ ಓಕೆ ವಿತ್ ಹರ್ ಡಿಸಿಷನ್ಸ್? ಮ್ಯಾಮ್ ಒಂದ್ಸತಿ ಬಿಟ್ಟಾದ್ಮೇಲೆ ಅವ್ರು ಏನ್ ಮಾಡ್ಕೊಂತ ಇದಾರೋ, ಅವ್ರು ಏನ್ ಮಾಡ್ತಾ ಇದಾರೋ ನಾನು ಯಾವಾಗ್ಲೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಬಟ್ ಐ ನೋ ಓನ್ಲಿ ಒನ್ ಥಿಂಗ್ ದಟ್ ಶಿ ಓನ್ಲಿ ಥಿಂಕ್ಸ್ ಅಬೌಟ್ ಹರ್ ಫ್ಯೂಚರ್. ಓಕೆ, ಸೊ ಶಿ ಇಸ್ ವೆರಿ ಕ್ಯಾರಿಯರ್ ಓರಿಯೆಂಟೆಡ್. ವೆರಿ ಮಚ್ 100%. ಓಕೆ ಸರ್, ಇವೊಂದು ಇದು ನಿಮ್ಮ ಪರ್ಸನಲ್ ವಿಚಾರ ಆಗಿದ್ರು, ನೀವಿವಾಗ ಏನಾದರೂ ಮದುವೆ ಆಗಿದ್ದೀರಾ ಹೇಗೆ? ಇಲ್ಲ ಮೇಡಮ್, ಐ ಆಮ್ ಸ್ಟಿಲ್ ಸಿಂಗಲ್. ಓಕೆ, ಮತ್ತೆ ಆ ಯೋಚನೆ ಮಾಡ್ಲಿಲ್ವಾ ನೀವು? ಇಲ್ಲ ಮೇಡಮ್. ಯಾಕೆ ಅಂತ ಕೇಳಬಹುದಾ? ಐ ಆಮ್ ಸಾರಿ, ಇವೊಂದು ಇಟ್ಸ್ ಯುವರ್ ಪರ್ಸನಲ್ ಥಿಂಗ್, ಇವೊಂದು ಆದ್ರೂ ಕೇಳ್ತಾ ಇದ್ದೀನಿ. ಮ್ಯಾಮ್, ಐ ಹ್ಯಾವ್ ಎ ಡಾಟರ್. ಸೊ ದಟ್ಸ್ ಇನಫ್ ಫಾರ್ ಮೀ. ಬಟ್ ನೀವು ಒಂದಿನಾನು ಮಗಳ ಜೊತೆ ಮಾತಾಡಿಲ್ಲ, ಇಷ್ಟು ವರ್ಷಗಳಲ್ಲಿ ಬಹಳಷ್ಟು ಸಲ ಮಾತಾಡಿಲ್ಲ, ನೋಡಿಲ್ಲ, ಬಟ್ ಹೇಗಿರ್ತೀರಾ? ಮಗಳು ಯಾವತ್ತಾದ್ರೂ ಮಗಳು ಯಾವತ್ತಾದ್ರೂ ನಿಮ್ಮನ್ನ ಮಾತಾಡ್ಸುವಂತ ಪ್ರಯತ್ನ ಮಾಡಿದಾಳ? ಅಥವಾ ಮಗಳಿಗೆ ಈಗ ಸ್ವಲ್ಪ ದೊಡ್ಡವಳಾಗಿದ್ದಾಳೆ ಮಗಳು ಅಂತ ಅಂದ್ಕೊಳ್ತೀನಿ, ಸೊ ಮಾತನಾಡಿಸುವಂತ ಪ್ರಯತ್ನ ಮಾಡಿದಾಳ ಅಥವಾ ನಿಮ್ಮನ್ನ ನೋಡ್ಬೇಕು ಅನ್ನೋಂಥ ಪ್ರಯತ್ನ ಮಾಡಿದಾಳ ಹೇಗೆ? ಅದು ಅವ್ರು ಕೇಳಿದ್ರೆ ಗೊತ್ತಾಗುತ್ತೆ ಮೇಡಮ್, ನನ್ ಕೇಳಿದ್ರೆ ಹೆಂಗ್ ಗೊತ್ತಾಗುತ್ತೆ? ಈ ಪ್ರಕರಣ ಆದ್ಮೇಲೆ ಏನಾದ್ರೂ ನೀವು ನಿಮ್ಮ ಮಗಳನ್ನ ಸಂಪರ್ಕ ಮಾಡುವಂತ ಟ್ರೈ ಮಾಡಿದ್ರಾ? ಇಲ್ಲ, ಒಂದು ನಿನ್ನೆ ಅನ್ಸುತ್ತೆ ಐ ಟ್ರೈಡ್ ಕಾಲಿಂಗ್ ಟು ಮೈ ಫಾದರ್ ಇನ್ ಲಾ, ಬಟ್ ಹಿ ವಾಸ್ ಬಿಟ್ ಬಿಸಿ. ಅವರು ಆಮೇಲೆ ಮಾಡ್ತೀನಿ ಅಂತ ಹೇಳಿದ್ರು ಅಷ್ಟೇ, ಆಮೇಲೆ ಏನೂ ಆಗಿಲ್ಲ. ಓಕೆ, ಸೊ ಆಫ್ಟರ್ ದಿಸ್ ಇನ್ಸಿಡೆಂಟ್ ಆಲ್ಸೋ ನೀವು ಮಗಳ ಹತ್ರ ಮಾತನಾಡುವಂತ ಪ್ರಯತ್ನ ಮಾಡಿಲ್ಲ? ಮಾಡಿದ್ದೀನಿ, ಬಟ್ ಏನಂದ್ರೆ ಅವ್ರಿಗೂ ಗೊತ್ತಲ್ವಾ, ಅವ್ರ ಮಗಳು ಪಾಪ ಅವರು ತುಂಬಾ ಇದರಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸೊ ಅವ್ರು ಬ್ಯುಸಿ ಇದ್ದಾರೆ. ಸೊ ಅದಕ್ಕೋಸ್ಕರ ನಾನು ಅವ್ರಿಗೆ ಡಿಸ್ಟರ್ಬ್ ಮಾಡೋಕ್ಕೆ ಯೋಚನೆ ಪಟ್ಟಿಲ್ಲ. ಅಂದ್ರೆ ಐ ನೆವರ್ ಟ್ರೈಡ್ ಆಫ್ಟರ್ ದಟ್. ಒಂದ್ಸತಿ ಟ್ರೈ ಮಾಡಿದ್ದೀನಿ, ಯಾಕಂದ್ರೆ ಎಲ್ಲರೂ ಕೇಳ್ತಾ ಇದ್ದಾರೆ ನೀನು ಮಾತಾಡಬೇಕು ಅಂತ. ಅದಕ್ಕೋಸ್ಕರ ನಾನು ಒಂದ್ಸತಿ ನಿನ್ನೆ ಟ್ರೈ ಮಾಡಿದ್ದೆ, ಬಟ್ ಅದಾದ್ಮೇಲೆ ಅವ್ರು ಬ್ಯುಸಿ ಇದ್ರು, ಅದಕ್ಕೆ ನಾನು ಅವ್ರಿಗೆ ಡಿಸ್ಟರ್ಬ್ ಮಾಡೋಕ್ಕೆ ನಾನು ಇಷ್ಟಪಡ್ತಿಲ್ಲ. ಅವ್ರು ಫ್ರೀ ಇದ್ರೆ ಅವರೇ ಮಾಡ್ತಾರೆ. ಸಂಜಯ್ ಜಿ, ಇವಾಗ ನೀವು ಪವಿತ್ರ ಗೌಡ ಅವ್ರ ಬಗ್ಗೆ ಬಹಳ ಒಳ್ಳೆ ಮಾತುಗಳನ್ನ ಆಡಿದ್ರಿ. ಎಲ್ಲೂ ಕೂಡ ನೀವು ಪವಿತ್ರ ಅವ್ರ ಬಗ್ಗೆ ನೆಗೆಟಿವ್ ಮಾತನಾಡಿದ್ದನ್ನ ನಾವಂತೂ ಕೇಳಿಲ್ಲ. ಸೊ ಹೀಗಿರುವಾಗ ಈಗ ಪವಿತ್ರ ಗೌಡ ಅವರ ಕಾನೂನು ಹೋರಾಟಕ್ಕೆ ಅಂದ್ರೆ ಲೀಗಲಿ ಫೈಟ್ ಮಾಡೋದಕ್ಕೆ ನೀವು ಮುಂದಾಗ್ತೀರಾ? ನೀವೇನಾದ್ರು ಸಹಕಾರ ಕೊಡ್ತೀರಾ? ಮಗಳ ಜೊತೆ ನಿಂತ್ಕೊಳ್ತೀರಾ ಈ ಸಂದರ್ಭದಲ್ಲಿ ಹೇಗೆ? ಮೇಡಮ್, ಇದು ಟೈಮ್ ನಿರ್ಧಾರ ಮಾಡುತ್ತೆ. ನಾನು ಬಾಯ್ ಬಿಟ್ಟು ನಾನು ಬರ್ತೀನಿ, ನಾನು ನೋಡ್ಕೊತೀನಿ, ಎಲ್ಲ ಮಾಡ್ತೀನಿ ಅಂತ ನಾನು ಹೇಳಕ್ಕಾಗಲ್ಲ. ಬಟ್ ಟೈಮ್ ಬಂದ್ರೆ ಹಿಂದೇನೂ ಹೋಗಲ್ಲ. ಟೈಮ್ ಬಂದ್ರೆ ಐ ವಿಲ್ ನೆವರ್ ಟೇಕ್ ಎ ಬ್ಯಾಕ್ ಸ್ಟೆಪ್. ಓಕೆ, ಸೊ ಬರ್ತೀರಾ? ಈಗಲೂ ಕೂಡ ನಿಂತ್ಕೊಳ್ತೀರಾ? ಹೌದು. ಸೊ ಎಲ್ಲೊಂದ್ ಕಡೆ ನಿಮ್ಗೆ ಇನ್ನೂ ಪವಿತ್ರ ಗೌಡ ಅವ್ರ ಮೇಲೆ ಆ ಪ್ರೀತಿ ಹಾಗೆ ಇದೆ ಅನ್ನೋ ತರ ಕಾಣಿಸ್ತಾ ಇದೆ.
ಮೇಡಮ್ ಪ್ರೀತಿನ ಓಕೆ, ಪ್ರೀತಿ ಇಟ್ಸ್ ಎ ವೆರಿ ಬಿಗ್ ವರ್ಡ್, ಅದು ಎಲ್ಲರಿಗೂ ಅರ್ಥ ಆಗಲ್ಲ. ಬಟ್ ಐ ಫೀಲ್ ಅಂದರೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಶಿ ನೀಡ್ಸ್ ಸಮನ್ ಸಪೋರ್ಟ್ ಮ್ಯಾಮ್. ಎಂಟೈರ್ ವರ್ಲ್ಡ್ ಇಸ್ ಅಗೇನ್ಸ್ಟ್ ಹರ್, ಬಟ್ ಐ ಆಮ್ ದೇರ್ ಫಾರ್ ಹರ್. ಅಷ್ಟೇ ಹೇಳ್ಬೋದು ನಾನು. ಅದರಿಂದ ನನಗೆ ಹೆಚ್ಚಿಗೆ ಮಾತಾಡೋಕ್ಕೂ ಬರಲ್ಲ.